ಕುಡಿದ ನಶೆಯಲ್ಲಿ ಮದುವೆ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಡೈವರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಅವಳು ನಾವಿಬ್ಬರಿಗೆ ಮಗು ಆದರೆ ಅಕುಲ್ ಅಂತ ಹೆಸರಿಡ್ತೀನಿ ಅಂತಲೂ ಹೇಳ್ತಾ ಇದ್ಲು. ನಾನೇ ತುಂಬ ಕೇರ್ಲೆಸ್ ಆಗಿ ತೊಗೊಂಬಿಟ್ಟೆ. ಅವಳು ಮದುವೆ ಆಯ್ಕೆ ಒಂದು ಬಿಟ್ಟು ಬೇರೆ ವ್ಯವಸ್ಥೆಗೆ ಒಪ್ಕೊಳ್ತಾ ಇಲ್ವಾ? ಅಣ್ಣ, ಬೇರೆ ಮನೆ ಮಾಡ್ಕೊಡ್ತೀವಿ, ಮಗುನ ನಾನೇ ನೋಡ್ಕೋತೀನಿ, ಮಗು ಹೆಸರಲ್ಲಿ ಒಂದಷ್ಟು ಆಸ್ತಿ ಬರೀತೀವಿ, ಹೀಗೆ ಒಂದಷ್ಟು ಆಪ್ಷನ್ಸ್ ಕೊಟ್ವಿ. ಆದರೆ ಅವಳಿದು ಯಾವುದಕ್ಕೂ ಒಪ್ಕೋತಿಲ್ಲ. ಅದಕ್ಕೂ ನಾನೇ ಕಾರಣ. ಅವಳೊಂದ್ಸಲಿ ಮನೆ ಬಿಟ್ಟು ಹೋಗಿದ್ಲು. ನಾನು ಆ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಹೋಗಿದ್ದೆ. ಆ ಇನ್ಸಿಡೆಂಟ್ ಆದಮೇಲೆ ಅವಳು ನಮ್ಮ ಮೇಲಿರೋ ನಂಬಿಕೆನೇ ಕಳ್ಕೊಂಬಿಟ್ಲು. ನೀನು ತಪ್ಪು ಮಾಡಿಬಿಟ್ಟೆ ನಕುಲ್. ತಾಯಿ ಇಲ್ಲದೆ ಇರೋ ಮಗು ತಂದೆ ಹತ್ರ ಬೆಳೆಯೋದು ನ್ಯಾಯ ಅಲ್ವಾ? ನಿನಗಾದ್ರೂ ಎಲ್ಲ ಸತ್ಯ ಗೊತ್ತಿತ್ತಲ್ವಾ? ಹೆತ್ತ ತಂದೆನೇ ಮಗನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಎಂಥ ತಾಯಿಗಾದರೂ ಕೋಪ ಬಂದೇ ಬರುತ್ತೆ. ಈಗ ಆ ಕೋಪ ಹಠಕ್ಕೆ ತಿರುಗಿ ಬಿದ್ದಿದೆ ಅಷ್ಟೆ. ಹೋಗಲಿ, ಅವಳಿಗೆ ಪದ್ಮಿನಿ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಣ್ಣ, ನನ್ನ ಬಗ್ಗೆ ಅವಳಿಗೆ ದ್ವೇಷಕ್ಕಿಂತ ಅನುಕಂಪನೆ ಹೆಚ್ಚಿದೆ. ಆದರೆ ಎಲ್ಲ ವಿಷಯ ನನಗೆ ಗೊತ್ತಾದ ಮೇಲೂ ನಾನು ನಕುಲ್ ಜೊತೆ ಸಂತೋಷವಾಗಿರೋದನ್ನು ಅವಳು ಸಹಿಸ್ತಿಲ್ಲ. ಅಸಮಾಧಾನ, ಅಸಹಾಯಕತೆ ಅವಳನ್ನು ತುಂಬ ಕಾಡ್ತಿದೆ ಅಣ್ಣ. ಹಾಗಾಗಿ ಅವಳೀಗ ನನ್ನ ಬಗ್ಗೆ ಕೇರೆ ಮಾಡ್ತಿಲ್ಲ ಅಣ್ಣ. ಹೋಗಲಿ, ಈ ಘಟನೆಯಿಂದ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ? ಇಲ್ಲ ಅಣ್ಣ, ನಮ್ಮಿಬ್ಬರ ಮಧ್ಯೆ ಅಂಥದ್ದೇನೂ ಮನಸ್ತಾಪ ಬಂದಿಲ್ಲ. ಆದರೆ ಪದ್ಮಿನಿ ಅಂತೂ ತುಂಬ ಅಪ್ಸೆಟ್ ಆಗಿದ್ದಾಳೆ. ಅವಳಿಗೆ ತನಗಿಂತ ತನ್ನ ತವ್ರ ಮನೆಯವರು ಯಾರೂ ನೋವು ಅನುಭವಿಸ್ಬಾರ್ದು ಅಂತ ಈ ವಿಷಯನ ಹೊರಗೆ ಬರೋದಕ್ಕೆ ಬಿಡಲಿಲ್ಲ. ಆದರೆ ಅಂಕಿತ ದುಡುಕ್ಬಿಟ್ಲು. ನನ್ನಿಂದ ತುಂಬ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಆದರೆ ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನಾನ್ಯಾರು? ಈ ವಿಚಾರದಲ್ಲಿ ಕ್ಷಮಿಸಬೇಕಾಗಿರೋ ಹಕ್ಕು ಇರೋದು ಪದ್ಮಿನಿಗೆ ಮಾತ್ರ. ಅವಳೇ ನಿನ್ನನ್ನು ಕ್ಷಮಿಸಿದಾಳೆ ಅಂದಮೇಲೆ ಎಲ್ಲ ಮುಗ್ದೇ ಹೋಯ್ತು. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಸೂರ್ಯವಂಶದವರು ಪಂಚಾಯಿತಿಯಲ್ಲಿ ತೀರ್ಪು ಕೊಡುವಾಗ ಯಾವ ರಕ್ತ ಸಂಬಂಧಗಳ ಲೆಕ್ಕಾಚಾರನೂ ಹಾಕಲ್ಲ. ನಾಳೆ ಅವಳ ಬೇಡಿಕೆ ಏನು ಅಂತ ತಿಳ್ಕೊಂಡು ನಾನು ತೀರ್ಪು ಕೊಡ್ತೀನಿ. ನನ್ನ ನಿಲುವು ಯಾವತ್ತಿದ್ರೂ ನ್ಯಾಯದ ಪರಾನೇ ಇರುತ್ತೆ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಂಡು ನನ್ನನ್ನು ದೂರ ಮಾಡಬೇಡಿ. ನಿಮ್ಮ ಪ್ರೀತಿ, ವಿಶ್ವಾಸ ಕಳ್ಕೊಂಡು ಬದುಕಿರೋ ಶಕ್ತಿ ನನಗಿಲ್ಲ. ಅಜ್ಜಜ್ಜ, ನನ್ನನ್ನ ಈ ಮನೆಯಿಂದ ಓಡಿಸ್ತಾರಂತೆ, ನಿಜಾನಾ? ಯಾರೋ ಹಾಗೆ ಹೇಳಿದ್ದು?
ಅದೇ ಯಾವಾಗ್ಲೂ ಸಿಡ ಅಂತಿರ್ತಾರಲ್ಲ. ಯಾರು? ಆ ರಾಜೇಶ್ವರಿನಾ? ಹೌದು. ನನ್ನ ಪರ್ಮಿಷನ್ ಇಲ್ದೆ ಈ ಮನೆಯಿಂದ ನಿನ್ನನ್ನ ಯಾರು ಕಳ್ಸಕ್ಕಾಗಲ್ಲ. ಹಾಗೊಮ್ಮೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರನ್ನೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ನೋಡಪ್ಪ ಅಕುಲ್, ನಿಮ್ ಮುತ್ತಾತನ ಕೈಯಲ್ಲಿ ಏನೇನೂ ಇಲ್ಲ. ನೀನ್ ಈ ಮನೆಯಲ್ಲಿ ಇರೋದು ಬಿಡೋದು ಎಲ್ಲ ಪಂಚಾಯತಿಲ್ ತೀರ್ಮಾನ ಆಗುತ್ತೆ. ಪಂಚಾಯಿತಿ ಅಂದ್ರೆ ಅದು ಈ ಊರಿನ ಕೋರ್ಟು ಕಣೋ. ನೀನೇನ್ ಯೋಚನೆ ಮಾಡ್ಬೇಕಾಗಿಲ್ಲ. ಇದೇ ಮನೇಲಿ ನಿಮ್ ಡ್ಯಾಡಿ ಜೊತೆ ನನ್ ಜೊತೆ ಆರಾಮಾಗಿರ್ಬೋದು. ಹೋಗಮ್ಮ, ಈ ಡ್ಯಾಡಿ ಯಾವಾಗ್ಲೂ ಗುರ್ರ ಅಂತ ಇರ್ತಾರೆ. ಪಂಚಾಯ್ತಿ ಮುಗಿದ್ಮೇಲೆ ಯಾರು ಗುರ್ರ ಅನ್ನಕ್ಕಾಗಲ್ಲ. ಯಾಕಂದ್ರೆ ಎಲ್ರ ಮೂಗ್ದಾರನು ನನ್ನ ಕೈಯಲ್ಲಿರುತ್ತೆ. ಏನಂಕಿತ, ಮನೆಯೆಲ್ಲ ಇಷ್ಟೊಂದು ಸೈಲೆಂಟ್ ಆಗಿದೆ ಯಾಕೆ? ನಿನ್ನ ಅಪೋನೆಂಟ್ಗಳೆಲ್ಲ ಮನೆಯಿಂದ ಆಚೆ ಹೋಗಿದಾರಾ? ನಿನ್ ಸಪೋರ್ಟ್ ಸಿಕ್ಮೇಲೆ ನನ್ನನ್ನು ಯಾರು ಮಾತಾಡ್ಸಕ್ಕಾಗುತ್ತೆ? ಏನಮ್ಮ, ಹಣೆಗೆ ಕುಂಕುಮ ಹಚ್ಕೊಂಡ್ ಬಿಟ್ಟಿದ್ಯಾ? ದೇವಸ್ಥಾನಕ್ಕೆ ಹೋಗಿದ್ಯಾ? ಹೌದು ಸಿಂಡ್ರಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವ ಖುಷಿಗೋ? ನಾಳೆ ಪಂಚಾಯಿತಿ ಇದೆಯಲ್ವಾ, ಅದಕ್ಕೆ ಅಂಕಿತಾಗ ಒಳ್ಳೇದಾಗ್ಲಿ, ಅವಳಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಆಮೇಲೆ ಅಂಕಿತಾ ಮಗು ಭವಿಷ್ಯನೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡ್ಬಂದಿದ್ದೀನಿ. ಅಜ್ಜಿ, ನೀವು ತಗೊಳ್ಳಿ. ನನಗ್ ಬೇಡಮ್ಮ. ಇದೇನಜ್ಜಿ, ದೇವಸ್ಥಾನದ ಪ್ರಸಾದನ ನೀನ್ ಬೇಡ ಅಂತಿದ್ಯಾ? ಪ್ರಸಾದನ ಯಾರಾದ್ರೂ ಬೇಡ ಅಂತ ಹೇಳಕ್ಕಾಗತ್ತಾ? ಇವತ್ತು ಏಕಾದಶಿ, ನಾನು ಉಪವಾಸ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದ್ ಕೆಲ್ಸ ಮಾಡು, ಆ ಪ್ರಸಾದನ ಫ್ರಿಜ್ನಲ್ಲಿ ಇಟ್ಟಿರು, ನಾನ್ ನಾಳೆ ತಿಂತೀನಿ. ಆಯ್ತು ಅಂಕಿತಾ, ತಗೋ, ಒಳ್ಳೇದಾಗ್ಲಿ. ಅಯ್ಯೋ, ಇನ್ನು ಸ್ವಲ್ಪ ತಗೊಳ್ಳೆ. ಸಾಕು. ಯಾವತ್ತು ಪ್ರಸಾದನ ಒಂದೇ ಸತಿ ತಗೋಬಾರ್ದು. ತಗೋ.